ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವನೊಬ್ಬ ಎಲ್ಲದಕ್ಕೂ ಮಗು ಮಗು ಅಂತ ಸಾಯ್ತಾನೆ. ಯಾಕೆ ಬೇಬಿ ಸುಮ್ಮನಾಗ್ಬಿಟ್ಟೆ? ನಾನು ಹೇಳಿದ್ದೇನಾದರೂ ಬೇಜಾರಾಯ್ತಾ? ಮತ್ತಿನ್ನೇನು, ಯಾವಾಗ ನೋಡಿದ್ರು ಮಗು ಮಗು ಅಂತ ಸಾಯ್ತೀಯ. ಹುಟ್ಟಿರೋ ಆ ಮಗು ಮೇಲೆ ಅಷ್ಟೊಂದು ಪ್ರೀತಿ, ಕಣ್ಮುಂದೆ ಇರೋ ನಿನ್ನ ಹೆಂಡತಿ ಮೇಲೆ ನಿಂಗೆ ಪ್ರೀತಿನೇ ಇಲ್ಲ. ಅಯ್ಯೋ ಬೇಬಿ, ಯಾಕೆ ಹಾಗೆ ಅನ್ಕೋತೀಯ? ನಿನ್ನಿಂದಾನೇ ಮಗು ಅಲ್ವಾ, ನೀನು ಇಂಪಾರ್ಟೆಂಟೇ. ಮತ್ತ್ಯಾಕೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ವಿಚಿತ್ರವಾಗಿ ಆಡ್ತಿದ್ಯಾ? ಮುಂಚೆ ಯಾವತ್ತೂ ಇಷ್ಟೊಂದು ಪ್ರೀತಿ ಕೇರ್ ತೋರಿಸೇ ಇರ್ಲಿಲ್ವಲ್ಲ, ಯಾಕೆ? ಈ ಮಗುಗೋಸ್ಕರ ತಾನೇ ಈ ಪ್ರೀತಿ ಕೇರ್ ಎಲ್ಲ. ನನಗೆ ಈ ಮಗು ಮೇಲೆ ಒಂದೊಂದ್ಸಲ ಹೊಟ್ಟೆ ಕಿಚ್ಚಾಗತ್ತೆ. ಅಯ್ಯೋ ಹಾಗೆಲ್ಲ ಅನ್ಬೇಡ ಬೇಬಿ. ನನಗೆ ಮದುವೆ ಆದಾಗಿಂದ ನನಗೆ ಮಗು ಬೇಕು ಅಂತ ತುಂಬ ಆಸೆ ಇತ್ತು. ಈಗ ಕನಸು ನನ್ಸಾಗ್ತಾ ಇದೆ ಅಲ್ವಾ, ಅದಕ್ಕೆ ಈ ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕೆ ಆಗ್ತಿಲ್ಲ. ನೋಡ್ತಾ ಇರ್ ಬೇಬಿ, ನಿನ್ನ ನನ್ನ ಮಗುನ ಹೇಗೆ ನೋಡ್ಕೋತೀನಿ ಅಂತ. ಇಬ್ರಿಗೂ ಏನೂ ಕಡಿಮೆ ಆಗ್ಬಾರ್ದು, ಹಾಗೆ ಸಾಕ್ತೀನಿ ನಾನು. ಇವನ್ ಹತ್ರ ಮಗು ಬೇಡ ಅಂತ ಹೇಳಿದ್ರೆ ಏನು ಯೂಸ್ ಆಗಲ್ಲ. ಇವನಾಗ್ಲೇ ಆಕಾಶದಲ್ಲಿ ತೇಲ್ತಾ ಇದ್ದಾನೆ. ಇವನನ್ನ ಕೆಳಗಿಳಿಸೋದು ಕಷ್ಟ. ನನಗಂತೂ ತಂದೆ ತಾಯಿ ಇರಲಿಲ್ಲ. ನಾವು ನಮ್ಮ ಮಗುಗೆ ಒಳ್ಳೆ ತಂದೆ ತಾಯಿ ಆಗಬೇಕು ಅಂತ ಆಸೆ ಪಡ್ತೀನಿ. ನಾನು ಪಟ್ಟ ಕಷ್ಟ ನನ್ನ ಮಗು ಪಡಬಾರ್ದು. ಅಜ್ಜಿ ಅತ್ತೆ ಎಲ್ಲ ಇದ್ದಾರೆ ನಮ್ಮ ಜೊತೆ, ಅದಕ್ಕೂ ಒಂದೊಳ್ಳೆ ಲೈಫ್ ಸಿಗಬೇಕು. ನನ್ನ ಮಗು ನಂತರ ಆಗಬಾರ್ದು. ಆಯ್ತು ಬಿಡು. ಅಯ್ಯ, ಇದ್ದಕ್ಕಿದ್ದಾಗೆ ಏನಾಯ್ತು ಬೇಬಿ? ಮತ್ತಿನ್ನೇನು, ನೀನು ತೋರಿಸ್ತಾ ಇರೋ ಪ್ರೀತಿ ಈ ಮಗುಗೋಸ್ಕರ ಅಷ್ಟೇ. ನಾನು ಏನೂ ಅಲ್ಲ ನಿನಗೆ. ಹಾಗಲ್ಲ ಬೇಬಿ. ಮತ್ತಿನ್ ಹೇಗೆ? ಮಗು ಮಗು ಅಂದ್ಕೊಂಡು ತಾಯಿನ ಸಾಯಿಸ್ತಾ ಇದೆಯಾ? ಕೆಲವೊಂದ್ಸಲ ಹೊಟ್ಟೆಲಿ ಯಾಕಾದ್ರೂ ಈ ಮಗು ಇದೆ ಅಂತಾನೆ ಅನ್ಸಿದೆ. ಯಾಕೆ ಬೇಬಿ? ಈಗ ನಾನೇನು ಮಾಡಿದೆ? ಏನ್ ಮಾಡ್ದೇನಾ? ಏನ್ ಮಾಡಿಲ್ಲ ಅಂತ ಕೇಳು. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು. ಇದು ಮಧ್ಯೆ ಈ ಮಗು ಬೇರೆ ಕೇಳು. ಛೇ! ಅಯ್ಯೋ, ಇದ್ದಕ್ಕಿದ್ದಾಗೆ ಇವಳಿಗೇನೇ ಆಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ಲಲ್ಲ, ಹುಚ್ಚಿ ಥರ ಆಡ್ತಾಳೆ. ಏನೋ ಅತ್ತೆ, ದೆವ್ವ ಮೆಟ್ಕೊಂಡಿರ್ಬೇಕು. ಒಂದೊಂದು ಸರಿ ಒಂದೊಂದು ಥರ ಆಡ್ತಾಳೆ. ಅಯ್ಯೋ ಅತ್ತೆ, ಹಾಗೇನು ಆಗಿರಲ್ಲ. ನಾನು ಯಾವಾಗಲೂ ಮಗು ಮಗು ಅಂತಿರ್ತೀನಲ್ಲ, ಅದಕ್ಕೆ ಅವಳ ಮೇಲೆ ಪ್ರೀತಿ ಕಡಿಮೆ ಆಗಿ ಮಗು ಮೇಲೆ ಪ್ರೀತಿ ಜಾಸ್ತಿ ಆಗಿದೆಯೇನೋ ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ನಾನು ಅವಳನ್ನು ವಿಚಾರಿಸ್ತೀನಿ ಬಿಡಿ, ಸಮಾಧಾನ ಮಾಡ್ತೀನಿ. ಬಾಲ, ನೀನು ಕನಸಲ್ಲ, ಹಗಲ್ಗನಸು ಕಾಣ್ತೀಯ. ಅಯ್ಯೋ ದೇವ್ರೆ, ಹೋಗೋಗು. ತುಂಬ ಹೊತ್ತು ಅವಳನ್ನ ಬಿಟ್ಟಿರ್ಬೇಡ. ಇಂಥ ಸಮಯದಲ್ಲಿ ಜಾಸ್ತಿ ಹೊತ್ತು ಬೇಜಾರು ಮಾಡ್ಕೋಬಾರ್ದು ಅಂತ ನೀನು ಹೆಂಡತಿಗೆ ಹೇಳಿ ಹೋಗಪ್ಪ, ಹೋಗು. ಏನೇ ಆಯ್ತು ನಿನ್ನ ಮಗಳಿಗೆ? ಅದೇನೋ ಹೇಳ್ತಾರಲ್ಲ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ, ಹಾಗಾಡ್ತಾಳೆ. ಏನು ಮಾಡೋದು ಅತ್ತೆ? ನಚ್ಚಿ ನಚ್ಚಿ, ಇನ್ನೊಂದೇ ಒಂದ್ಸಲ ಹೇಳು ಕಂದ, ಅಮ್ಮ ಅಂತ ಇನ್ನೊಂದೇ ಒಂದ್ಸಲ ಹೇಳು ಕಂದ. ಅಮ್ಮ, ರಾಯ್, ನನ್ನ ಮಗ ನನ್ನ ಅಮ್ಮ ಅಂತ ಕರೆದ್ಬಿಟ್ಟ ರಾಯ್ರೆ. ಸೀತಮ್ಮ, ನನ್ನ ಮಗ ನನ್ನ ಅಮ್ಮ ಅಂತ ಕರೆದ್ಬಿಟ್ಟ ಸೀತಮ್ಮ. ಅದೇನು ಪುಣ್ಯ ಮಾಡಿ ಮನೆ ಸೇರಿದ್ದು, ನನಗೆಲ್ಲ ಒಳ್ಳೇದಾಗ್ತಾ ಇದೆ. ಒಬ್ಬಂಟಿ ಅದು ನಮ್ಮಿಬ್ಬರಿಗೆ ಇಂಥ ತುಂಬ ಕುಟುಂಬದ ಆಶ್ರಯ ಸಿಕ್ತು. ಇಷ್ಟು ವರ್ಷ ಮಾತಾಡದೇ ಇರೋ ನನ್ನ ಮಗ ನನ್ನ ಅಮ್ಮ ಅಂತ ಕರೆದ್ಬಿಟ್ಟ. ಛೇ, ನನ್ನ ಮಗ ಮಾತಾಡ್ತಾ ಇದ್ರು ಹೋಗಿ ಮುದ್ದು ಮಾಡೋ ಹಾಗೆ ಇಲ್ವಲ್ಲಪ್ಪ ದೇವ್ರೆ. ಇದೆಂಥ ಸ್ಥಿತಿ? ಯಾವ ಶತ್ರುಗೂ ಇಂಥ ಪರಿಸ್ಥಿತಿ ಬರಬಾರ್ದು.
ಸತ್ಯ ಸತ್ಯ, ನೀನು ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ, ನನಗೆ ಒಳ್ಳೇದಾಗುತ್ತೆ ಅಂತ. ಇದಕ್ಕಿಂತ ಒಳ್ಳೇದು ನಾನು ಏನೂ ಬೇಡ ಸತ್ಯ. ಈ ಜನ್ಮಕ್ಕಿಷ್ಟು ಸಾಕು. ತುಂಬ ದೊಡ್ಡ ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯಿತು. ಇವನು ಹುಟ್ಟಿ ಇಷ್ಟು ವರ್ಷ ಆದ್ಮೇಲೆ ನನಗೆ ಈ ತಾಯಿ ಅದೇ ಅನಿಸ್ತಿದೆ. ಇದು ನನ್ನ ಜೀವನದಲ್ಲಿ ಸಿಕ್ಕಿರೋ ಬೆಸ್ಟ್ ಗಿಫ್ಟ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಪದ್ಮಾ ಅವರೇ, ಈ ಥ್ಯಾಂಕ್ಸು ನಮ್ಮೆಲ್ರಿಗೂನಾ ಅಥವಾ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿದ್ದ ಚಿಕ್ಕ ಮಾವನ್ಗ? ನಾಲಿಗೆ ಬಿಗಿ ಹಿಡಿದು ಮಾತಾಡು. ಅವಳೇನೋ ಭಾವುಕನಾಗಿ ಮಾತಾಡ್ತಾ ಇದ್ರೆ ಅದರಲ್ಲೂ ಕೊಂಕು ಮಾತಾಡ್ತಾ ಇದೆಯಾ ನೀನು? ಏ ಕಂದ, ಇನ್ನೊಂದ್ಸರ್ತಿ ಹೇಳು, ನಾವೆಲ್ಲರೂ ಕೇಳಿಸ್ಕೋಬೇಕು. ಜೋರಾಗಿ ಹೇಳು ಹೇಳು. ನನ್ನ ಡಾರ್ಲಿಂಗು ವೇಸ್ಟೇ, ಅವಳು ಮಾಡೋ ಎಲ್ಲ ಪ್ಲ್ಯಾನ್ಗಳು ವೇಸ್ಟೇ. ಹೇಳು. ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ನನ್ನ ಕಂದ, ನನ್ನ ಕಂದ. ನುಚ್ಚಿ, ಅಯ್ಯೋ ಸೀತಾ, ಕೇಳಿದ್ಯಾ? ನುಚ್ಚಿ ಮಾತಾಡ್ಬಿಟ್ಟೆ ಕಣೆ, ಮಾತಾಡ್ಬಿಟ್ಟ. ಹೊಟ್ಟೆಲಿ ಮಗು ಇದೆ, ಮನೇಲಿ ಹಾಳು ಮೂಳು ತಿನ್ಬೇಡ ಅಂತಾರೆ. ಆದರೆ ಈ ಮಗುಗೋಸ್ಕರ ನಾನು ಯಾಕೆ ಪಿಜ್ಜಾನ ತ್ಯಾಗ ಮಾಡಬೇಕು? ಅಷ್ಟಕ್ಕೂ ಈ ಮಗು ಬೇಕೋ ಬೇಡವೋ ಅನ್ನೋದೇ ಕ್ಲಾರಿಟಿ ಇಲ್ಲ. ಮತ್ತ್ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ? ದಿವ್ಯಾ, ತಿನ್ನು ಫಸ್ಟು. ಏನು ಯೋಚನೆ ಮಾಡ್ತಾ ಇದೀಯಾ? ಬೇಬಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.